ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಭಾರತದ ಹೋರಾಟಕ್ಕೆ ವಿಶ್ವಸಂಸ್ಥೆಯಲ್ಲಿ ದೊಡ್ಡ ಜಯ ಸಿಕ್ಕಂತಾಗಿದೆ. ಪಾಕ್ ಉಗ್ರ ಅಬ್ದುಲ್ ರೆಹಮಾನ್ ಮಕ್ಕಿಗೆ ಉಗ್ರ ಪಟ್ಟವನ್ನ ಕಟ್ಟಲಾಗಿರುವಂಥದ್ದು ಫೈನಲ್. ಆತ ಜಾಗತಿಕ ಭಯೋತ್ಪಾದಕ ಅಂತ ವಿಶ್ವಸಂಸ್ಥೆ ಈಗ ಘೋಷಣೆ ಮಾಡಿದೆ. ಅಬ್ದುಲ್ ರೆಹಮಾನ್ ಮಕ್ಕಿ ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡಲಾಗಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದಂಥವನು ಅಬ್ದುಲ್ ರೆಹಮಾನ್ ಮಕ್ಕಿಯನ್ನ ಜಾಗತಿಕ ಉಗ್ರ ಅಂತ ಘೋಷಿಸಲಿಕ್ಕೆ ಆಗ್ರಹಿಸ್ತಾನೆ ಬರ್ತಾ ಇತ್ತು ಭಾರತ. ವಿಶ್ವಸಂಸ್ಥೆಯಲ್ಲಿ ಭಾರತದ ನಡೆಗೆ ಅಡ್ಡಿಪಡಿಸಿದ್ದು ಮಾತ್ರ ಚೀನಾ. ಇದಕ್ಕೆ ಅಡ್ಡಿಪಡಿಸಿತ್ತು, ತಗಾದೆಯನ್ನು ಎತ್ತಿದ್ರು ಚೀನಾದವರು. ಈ ಚೀನಾ ತನ್ನ ತಾಂತ್ರಿಕ ತಡೆಯನ್ನ ಈಗ ವಾಪಸ್ ಪಡ್ಕೊಂಡಿದೆ. ಸೊ ಹೀಗಾಗಿ ಮಕ್ಕಿಗೆ ಉಗ್ರ ಪಟ್ಟ ಕಟ್ಟಲಾಗಿದೆ. ಮಕ್ಕಿಗೆ ಜಾಗತಿಕ ಭಯೋತ್ಪಾದಕ ಪಟ್ಟವನ್ನ ಕಟ್ಟಲಾಗಿರುವಂಥದ್ದು ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ಜಯ ಅಂತ ಇದನ್ನ ವಿಶ್ಲೇಷಣೆ ಮಾಡಲಾಗ್ತದೆ. ಬಿಕಾಸ್ ಇದನ್ನ ಭಾರತ ಆಗ್ರಹಿಸ್ತಾನೆ ಬರ್ತಾ ಇತ್ತು, ಅಬ್ದುಲ್ ರೆಹಮಾನ್ ಮಕ್ಕಿಯನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಬೇಕು ಅಂತ. ಹಾಗಾದ್ರೆ ಯಾವನೇನು ಅಬ್ದುಲ್ ರೆಹಮಾನ್ ಮಕ್ಕಿ, ಈತನ ಹಿನ್ನೆಲೆ ಏನು, ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉಗ್ರ ಅಂತ ಬರ್ತಿದ್ದ ಹಾಗೆ ನಾವು ನೋಡೋದು ಇನ್ನೇನು ಪಾಕಿಸ್ತಾನದ ಹಿನ್ನೆಲೆನೇ ಹೊಂದಿರ್ತಾನೆ ಅಂತ. ಹೌದು, ಇವನು ಪಾಕಿಸ್ತಾನದವನೇ, ಪಾಕಿಸ್ತಾನದ ಪ್ರಜೆ ಅಬ್ದುಲ್ ರೆಹಮಾನ್ ಮಕ್ಕಿ. ಈತನ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಪಾಕಿಸ್ತಾನದ ಮೂಲದವನು, ಪಾಕಿಸ್ತಾನದ ಪಂಜಾಬ್ನಲ್ಲಿ ಜನನ ಇವಂದು. ಮತ್ತೆ 1948 ಅಥವಾ 54ರಲ್ಲಿ ಜನನ ಅಂತ ಹೇಳಲಾಗ್ತಾ ಇದೆ. ಇವನ ಹುಟ್ಟಿನ ಬಗ್ಗೆ ಅಂದ್ರೆ ಯಾವ ಇಯರ್ ಕ್ಲಾರಿಟಿ ಇಲ್ಲ. ಜಮಾತ್ ಉದ್ ದಾವಾ ರಾಜಕೀಯ ಪಕ್ಷಕ್ಕೆ ಸೇರಿದಂತವನಾಗಿದ್ದಾನೆ, ಆ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದ. ಹಫೀಜ್ ಮೊಹಮ್ಮದ್ ಸಯೀದ್ನ ಅಳಿಯನಾಗಿದ್ದಾನೆ ಇವರು. ಈತನ ತಂದೆ ಓವೈದ್ ರೆಹಮಾನ್ ಮಕ್ಕಿ, ಈತನ ತಂದೆಯವನು. ಈತ ಕೂಡ ಭಾರತಕ್ಕೆ ಕಾಡಿದ್ದಂಥವನು. ಭಾರತೀಯ ಸೇನೆ ಗುಂಡಿಗೆ ಬಲಿಯಾಗಿದ್ದ ಇವರಪ್ಪ ಕೂಡ ಓವೈದ್ ಮೊಹಮ್ಮದ್ ಮಕ್ಕಿ. ಮದೀನಾ ಇಸ್ಲಾಮಿಕ್ ವಿವಿ ನಿವೃತ್ತ ಪ್ರೊಫೆಸರ್ ಆಗಿದ್ದ ಇವರಪ್ಪ ಕೂಡ. ಲಷ್ಕರ್ ಎ ತೊಯ್ಬಾ ಜೊತೆ ನಂಟನ್ನ ಹೊಂದಿದ್ದಂಥವನು. ಉಗ್ರ ಸಂಘಟನೆ ಜೊತೆ ಈತನಿಗೆ ನಂಟಿತ್ತು. ಜಮಾತ್ ಉದ್ ದಾವಾ 2ನೇ ಉನ್ನತ ಮಟ್ಟದ ನಾಯಕನಾಗಿ ಗುರ್ಸ್ಕೊಂಡಿರ್ತಾನೆ ಮೊಹಮ್ಮದ್ ಮಕ್ಕಿ. ಜಮಾತ್ ಉದ್ ದಾವಾ 2ನೇ ಉನ್ನತ ಮಟ್ಟದ ನಾಯಕನಾಗಿ ಗುರ್ಸ್ಕೊಂಡಿದ್ದ. ಲಷ್ಕರ್ ಎ ತೊಯ್ಬಾ ಪ್ರಮುಖ ನಾಯಕನೂ ಕೂಡ ಆಗಿದ್ದ. ಉಗ್ರ ಸಂಘಟನೆ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಂಥವನು. ಸೊ ಹೀಗಾಗಿನೇ ಭಾರತ ಈತನನ್ನ ಆಗ್ರಹಿಸ್ತಾ ಇತ್ತು, ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡಬೇಕು. ವಿಶ್ವಸಂಸ್ಥೆಯಲ್ಲಿ ವಾದವನ್ನ ಮಂಡಿಸಿತ್ತು. ಉಗ್ರರ ನಂಟು ಯಾವ ರೀತಿಯಾಗಿತ್ತು ಇವನಿಗೆ ಅಂತ ನೋಡೋದಾದ್ರೆ ಮಕ್ಕಿಯನ್ನ ಅಂತಾರಾಷ್ಟ್ರೀಯ ಉಗ್ರ ಅಂತ ಹೇಳಿತ್ತು ಅಮೆರಿಕ. ಅಂತಾರಾಷ್ಟ್ರೀಯ ಉಗ್ರ ಅಂತ ಹೇಳಿತ್ತು ಅಮೆರಿಕ. ಮಕ್ಕಿ ಮಾಹಿತಿ ನೀಡಿದಂಥವ್ರಿಗೆ $2 ಮಿಲಿಯನ್ ಅನ್ನ ಕೂಡ ಘೋಷಣೆಯನ್ನ ಮಾಡಿತ್ತು. 2020ರಲ್ಲಿ ಮಕ್ಕಿಗೆ ಜೈಲು ವಿಧಿಸಿತ್ತು ಪಾಕ್ನ ಕೋರ್ಟ್. 2020ರಲ್ಲಿ ಉಗ್ರರಿಗೆ ಹಣಕಾಸು ನೆರವನ್ನ ನೀಡ್ತಾ ಇದ್ದಂತ ಆರೋಪ ಈತನ ಮೇಲೆ ಪ್ರಮುಖವಾಗಿ ಕೇಳಿ ಬಂದಿತ್ತು. ಪಾಕ್ನ ಆಂಟಿ ಟೆರರಿಸಂ ಕೋರ್ಟ್ ಶಿಕ್ಷೆಯನ್ನ ವಿಧಿಸಿತ್ತು ಮಕ್ಕಿಗೆ. ಅದಾದ್ಮೇಲೆ ಮತ್ತೊಂದು ಕೋರ್ಟು ಈತ ನಿರಪರಾಧಿ ಅಂತ ಬೇರೆ ಕೊಟ್ಬಿಟ್ಟಿತ್ತಂತೆ. ನಂತರ ಇನ್ನೊಂದು ಕೋರ್ಟ್ನಿಂದ ದಂಡವನ್ನ ವಿಧಿಸ್ಬಿಟ್ಟು ಖುಲಾಸೆಗೊಳಿಸ್ಬಿಟ್ಟು ದಂಡ ಕಟ್ಟಪ್ಪ ಸಾಕು ಅಂತ ಬರೀ $50,000 ದಂಡವನ್ನ ವಿಧಿಸಲಾಗಿತ್ತು ಜಾಗತಿಕ ಉಗ್ರನಿಗೆ. ಅಮೆರಿಕ ಘೋಷಣೆ ಮಾಡಿದ ನಂತರನೂ ಕೂಡ 50,000 ದಂಡವನ್ನ ವಿಧಿಸಿ ಖುಲಾಸೆಗೊಳಿಸಿತ್ತು ಮತ್ತೊಂದು ಕೋರ್ಟ್ ಪಾಕಿಸ್ತಾನದಲ್ಲಿ. ಮುಂಬೈ ದಾಳಿಯ ನಂಟು ಈತನ ಮೇಲೆ ಪ್ರಮುಖವಾಗಿ ಇದ್ದಿದ್ದಂಥದ್ದು. ಸೊ ಹೀಗಾಗಿನೇ ಭಾರತ ಆಗ್ರಹಿಸ್ತಾ ಇತ್ತು ಅಬ್ದುಲ್ ರೆಹಮಾನ್ ಮಕ್ಕಿಗೆ. ಮುಂಬೈ ಸರಣಿ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದಂಥವನು. ಸಾಕಷ್ಟು ಜನ ಇದ್ರು ಪಾಕಿಸ್ತಾನದಲ್ಲಿ ಮಾಸ್ಟರ್ ಮೈಂಡ್ಗಳು, ಅದರಲ್ಲಿ ಈತ ಕೂಡ ಒಬ್ಬ ಆಗಿದ್ದ. 26/11 ಮುಂಬೈ ದಾಳಿಯ ಪ್ರಮುಖರಲ್ಲಿ ಒಬ್ಬ ಆಗಿದ್ದ ಮೊಹಮ್ಮದ್ ಮಕ್ಕಿ. ಸೊ ಹೀಗಾಗಿನೇ ಭಾರತ ಈತನನ್ನ ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡಬೇಕು ಅಂತ ಪಟ್ಟನ್ನ ಹಿಡಿದಿತ್ತು. 2008ರಲ್ಲಿ ಮುಂಬೈನ ತಾಜ್ ಸೇರಿ ಹಲವೆಡೆ ದಾಳಿಯನ್ನ ಮಾಡಲಾಗಿತ್ತಲ್ಲ, ಆ ಉಗ್ರರಿಗೆ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿದಂಥವರಲ್ಲಿ ಈತ ಕೂಡ ಪ್ರಮುಖನಾಗಿದ್ದ. ಆ ದಾಳಿ ಸೇರಿದಂತೆ ಇನ್ನು ಸಾಕಷ್ಟು ದಾಳಿಗಳಿಗೆ ಸಂಬಂಧಪಟ್ಟಂತೆ ಈತನ ಕೈವಾಡ ಇರುವಂಥದ್ದು ನಂತರ ಗೊತ್ತಾಗ್ತಾ ಹೋಯಿತು. ತನಿಖೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಆ ದಾಖಲೆಗಳನ್ನ ವಿಶ್ವಸಂಸ್ಥೆಯ ಮುಂದೆ ಭಾರತ ಇಡ್ತಾನೆ ಹೋಗ್ತಾ ಇತ್ತು. ಸೊ ಈಗ ಫೈನಲಿ ಭಾರತದ ಆಗ್ರಹಕ್ಕೆ ಮನ್ನಣೆ ಸಿಕ್ಕಿರುವಂಥದ್ದು. ಬಿಕಾಸ್ ಇದಕ್ಕೆ ವಿರೋಧ ಅಂತ ವ್ಯಕ್ತವಾಗಿದ್ದು ಚೀನಾದಿಂದ ಮಾತ್ರ. ಅವರು ಕೂಡ ಅದನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಅವ್ರಿಗೇನು ಆಗ್ರಹ ಆಗಿತ್ತು ಘೋಷಣೆ ಮಾಡಬಾರ್ದು ಅಂತ, ಅದನ್ನ ವಾಪಸ್ ಪಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈತನನ್ನ ಜಾಗತಿಕ ಭಯೋತ್ಪಾದಕ ಅಂತ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ.
YSV ದತ್ತ ನಾಗೇಶ್ ಕಾಂಗ್ರೆಸ್ಗೆ ಬಂದಾಯ್ತು. ಮತ್ತೊಂದು ಆಪರೇಷನ್ಗೆ ಮುಂದಾಗಿದೆಯಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ಇದೆ. ಬಿಜೆಪಿಗೆ ಶಾಕ್ ಕೊಡುತ್ತಾ ಕಾಂಗ್ರೆಸ್ನ ಈ ಆಪರೇಷನ್ ಅನ್ನುವಂತ ಪ್ರಶ್ನೆ. ಒಂದ್ ಕಡೆ ಮಾಜಿ ಸಚಿವ CP ಯೋಗೇಶ್ವರ್ ಅವರ ಒಂದು ಆಡಿಯೋ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅಮಿತ್ ಶಾ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ರು. CP ಯೋಗೇಶ್ವರ್ ಅಂತ ಹೇಳಲಾಗ್ತಿತ್ತು. ಅದಾದ್ಮೇಲೆ ಅವರು ನಂದಲ್ಲ ಆ ಆಡಿಯೋ ಅಂತ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನವನ್ನ ಪಟ್ಟಿದ್ರು. ಈಗ ಅಮಿತ್ ಶಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಹೇಳನಕಾರಿಯಾಗಿ ಮಾತನಾಡಿದಂತ ಆಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತಲ್ಲ, ಅದ್ರ ಬಗ್ಗೆ ಕಾಂಗ್ರೆಸ್ ಮತ್ತು JDS ನವರು ಆಕ್ರೋಶವನ್ನ ಅಂದ್ರೆ ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡು ನೋಡು ಪಕ್ಷಕ್ಕೆ ದ್ರೋಹವನ್ನ ಬಗೆತಾ ಇದ್ದಾರೆ CP ಯೋಗೇಶ್ವರ್ ಅಂತ ಹೇಳಿದ್ರು. ಅದರ ಜೊತೆಗೆ ಬಿಜೆಪಿಯ ಬಂಡವಾಳ ಇದೆ ನೋಡಿ ಅಂತ ಯೋಗೇಶ್ವರ್ ಅವರ ಮಾತುಗಳನ್ನ ಮುನ್ನೆಲೆಗೆ ತರಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಗರಂ ಆಗಿತ್ತು. ಸೊ ಹೀಗಾಗಿನೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರ ಬಳಿ ವರದಿಯನ್ನ ಕೇಳಿದ್ರು. ವರಿಷ್ಠರು ವರದಿ ಕೇಳಿದ ಬೆನ್ನಲ್ಲೇ ಸ್ಪಷ್ಟೀಕರಣವನ್ನ ಕೇಳಿದ್ದಾರೆ ಕಟೀಲ್ ಅವರು CP ಯೋಗೇಶ್ವರ್ ಅವರ ಬಳಿ. ದೆಹಲಿ ನಾಯಕರಿಗೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. CP ಯೋಗೇಶ್ವರ್ ಅವರ ಆಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ CPYಗೆ ಈಗ ಆಡಿಯೋದ ಸಂಕಷ್ಟ ಎದುರಾಗಿದೆ. ಸೊ ಏನಾದರೂ ಕ್ರಮ ಕೈಗೊಳ್ತಾರ ಕಾದ್ ನೋಡಬೇಕಾಗಿದೆ. ಅದೇನೇ ನಂದಲ್ಲ ಅಂತ ಮಾಧ್ಯಮದ ಮುಂದೆ ಹೇಳ್ಕೊಳ್ಬೋದು, ಆದರೆ ಪಕ್ಷಕ್ಕೆ ಅದೇ ಒಂದು ವಾದವನ್ನ ಮಂಡಿಸ್ಲಿಕ್ಕೆ ಆಗೋದಿಲ್ಲ, ಒಪ್ಕೊಳ್ಳೇಬೇಕಾಗುತ್ತೆ ಅಕಸ್ಮಾತ್ ಇವರೇ ಮಾತನಾಡಿದ್ದೆ ಆದಲ್ಲಿ. ಸೊ ಹೀಗಾಗಿನೇ CP ಯೋಗೇಶ್ವರ್ಗೆ ಇದು ಕಂಟಕವಾಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ. ಬಿಕಾಸ್ ಬಿಜೆಪಿಯ ಹಿರಿಯ ನಾಯಕ ವರಿಷ್ಠರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, CP ಯೋಗೇಶ್ವರ್ ಅವರ ಒಂದು ಆಡಿಯೋ ಕಾಂಗ್ರೆಸ್ ಮತ್ತು JDSಗೆ ಒಂದು ರೀತಿಯಾಗಿ ಅಸ್ತ್ರ ಆಗಿತ್ತು. ಅದರ ಜೊತೆಗೆ ಬಿಜೆಪಿಗೆ ಒಂದು ರೀತಿಯಾದಂಥ ಮುಜುಗರವನ್ನ ಕೂಡ ತಂದಿತ್ತು. ಆ ಆಡಿಯೋ ಯಾವ ರೀತಿಯಾಗಿ CPYಗೆ ಕಂಟಕವಾಗಿ ಪರಿಣಮಿಸುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಈಗಾಗಲೇ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿರಂತರವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಈಗ CP ಯೋಗೇಶ್ವರ್ ಅವರ ಆಡಿಯೋ ಕೂಡ ಈಗ ವೈರಲ್ ಆಗಿದೆ. ಅದ್ರ ಜೊತೆಗೆ ಆಪರೇಷನ್ ಕಮಲ ಅನ್ನೋ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಕೂಡ ಮಾತನಾಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ಬೇರೆ ನಾಯಕರ ಜೊತೆ ಬಗ್ಗೆ ಮಾತನಾಡಿದ್ರೆ ಅಷ್ಟೊಂದು ಪರಿಣಾಮವನ್ನ ಬೀರ್ತಾ ಇರಲಿಲ್ಲ. ಆದ್ರೆ ಅಮಿತ್ ಶಾ ಅವರ ಬಗ್ಗೆನೇ ಮಾತನಾಡೋದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಈಗ ಮುಖ್ಯವಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರು ಅಮಿತ್ ಶಾ ಅವರನ್ನೇ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆ ಮುಖ್ಯವಾಗಿ ಒಂದ್ ರೀತಿ ವಿಪಕ್ಷ ನಾಯಕರಿಗೆ ಮತ್ತಷ್ಟು ಒಂದ್ ರೀತಿ ಆಹಾರವಾಗಿ ಅಂದ್ರೆ ಟೀಕೆಗೆ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಆಹಾರವಾಗಿ ಅಸ್ತ್ರವಾಗಿ ಪರಿಣಮಿಸಿರುವಂತದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಚುನಾವಣೆ ಬರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ JDS ಆಗಿರ್ಬೋದು ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಒಂದ್ ರೀತಿ ಆಪರೇಷನ್ ಕಮಲದ ಮುಖಾಂತರವಾಗಿನೇ ಬಿಜೆಪಿ ಅಧಿಕಾರಕ್ಕೆ ಬರುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಮುಖ್ಯವಾಗಿ ಜನರಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಆಪಾದನೆಯನ್ನು ಕೂಡ ಮಾಡ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ಈಗ ರಾಜ್ಯ ಬಿಜೆಪಿಗೆ ದೊಡ್ಡ ಮುಜುಗರವನ್ನ ತರಿಸ್ತಾ ಇದೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈಗ CP ಯೋಗೇಶ್ವರ್ ಅವರಿಂದ ಒಂದಷ್ಟು ವಿವರವನ್ನ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಪಡ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ವಿಚಾರಗಳು ಬಂದ್ರೆ ಆಡಿಯೋ ನಿಮ್ದ ಅಥವಾ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಗ್ಗೆ ಮಾತಾಡುವಂತದ್ದು ನಿಜನಾ ಮತ್ತೆ ಬೇರೆ ಏನಾದ್ರ ಬಗ್ಗೆ ಸಂಪೂರ್ಣವಾದಂತ ಸ್ಪಷ್ಟನೆಯನ್ನು ಕೂಡ ಈಗಾಗಲೇ ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ ಆ ಒಂದು ಮಾಹಿತಿಯನ್ನ ಕೇಂದ್ರದ ಶಿಸ್ತು ಸಮಿತಿಗೂ ಕೂಡ ಕಳಿಸಿಕೊಡುವ ಒಂದು ಕೆಲಸವನ್ನು ಕೂಡ ಕಟೀಲ್ ಅವರು ಮಾಡಿದ್ದಾರೆ. ಮತ್ತೆ ಯೋಗೇಶ್ವರ್ ಅವರು ಕೂಡ ಪ್ರಶ್ನೆ ಕೊಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ನನ್ನದೇನು ತಪ್ಪಿಲ್ಲ, ಇದು ಷಡ್ಯಂತ್ರ ನಡೆದಿರುವಂತದ್ದು. ಅಂದ್ರೆ ಕಾಂಗ್ರೆಸ್ JDS ನಾಯಕರು ನನ್ನನ್ನ ತುಳಿಬೇಕು, ನನ್ನನ್ನ ಮುಗಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ರೀತಿ ತಂತ್ರಗಾರಿಕೆಯನ್ನ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆ ಸ್ಪಷ್ಟನೆಯನ್ನು ಕೂಡ ಕಟೀಲ್ ಅವರಿಗೆ ಯೋಗೇಶ್ವರ್ ಕೊಟ್ಟಿದ್ದಾರೆ. ಈ ಮುಖಾಂತರವಾಗಿ ಈಗ ಯೋಗೇಶ್ವರ್ ಅವರಿಗೆ ಕಟೀಲ್ ಅವರು ಕೂಡ ಒಂದಷ್ಟು ಎಚ್ಚರಿಕೆಯ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡಬೇಡಿ, ಏನೇ ಹೇಳಿಕೆಯನ್ನು ಕೊಟ್ಟರು ಕೂಡ ಎಚ್ಚರಿಕೆಯಿಂದ ನಡೆದಿ, ಯಾಕಂದ್ರೆ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಹೋಗ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕಟೀಲ್ ಅವರು ಈಗ ಯೋಗೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಅಂತಿಮವಾಗಿ ಆ ಒಂದು ವರದಿಯನ್ನ ಸಂಗ್ರಹ ಮಾಡಿ ಕೇಂದ್ರ ಶಿಸ್ತು ಸಮಿತಿಗೂ ಕೂಡ ಒಂದು ಗಮನಕ್ಕೆ ತರುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಚುನಾವಣೆ ಈಗ ಬರ್ತಾ ಇದೆ, 3 ತಿಂಗಳು ಚುನಾವಣೆ ಇದೆ. ಇಂಥ ಸಂದರ್ಭದಲ್ಲಿ ಪ್ರಚಾರವನ್ನ ಮಾಡ್ಬೇಕಾಗುತ್ತೆ. ಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಜಿಲ್ಲೆಗಳು ಹೋದಂತ ಸಂದರ್ಭದಲ್ಲಿ ಇದೇ ಒಂದು ವಿಚಾರ ಪ್ರಸ್ತಾಪ ಮಾಧ್ಯಮಗಳು ಕೇಳಿದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿನೇ ಈಗ ಕಟೀಲ್ ಅವರು ಒಂದಷ್ಟು ವಿವರವನ್ನ ಪಡ್ಕೊಂಡು ಒಂದ್ ರೀತಿ ಕೇಂದ್ರ ಶಿಸ್ತು ಸಮಿತಿಗೆ ಕಳಿಸ್ಕೊಟ್ಟಿರುವಂತದ್ದು. ಆದ್ರೆ ಈಗ CP ಯೋಗೇಶ್ವರ್ ಅವರು ಸಚಿವ ಸಂಪುಟದ ಪ್ರಬಲವಾದಂತ ಆಕಾಂಕ್ಷಿಯಾಗಿದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಇದೇ ಒಂದು ವಿಚಾರ ಅಂದ್ರೆ ಆಡಿಯೋನೇ ಅವರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ಆಡಿಯೋ ಏನು ವೈರಲ್ ಆಗಿದೆ. ಹೀಗಾಗಿ ಬರುವಂತ ದಿನಗಳು ಕೂಡ ಪಕ್ಷಕ್ಕೆ ಮತ್ತೆ ಈಗ ಇವರಿಗೆ ಒಂದ್ ರೀತಿ ಮುಜುಗರ ಈ ಆಡಿಯೋ ಪಕ್ಷ ಸಂಘಟನೆಗೆ ಯಾವ ರೀತಿಯಾಗಿ ಹೊಡೆತ ಕೊಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಬಿಕಾಸ್ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಕಾಂಗ್ರೆಸ್ JDS ನವರು.
ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಆಲ್ರೆಡಿ YSV ದತ್ ಅವರು JDSನ ಹಿರಿಯ ನಾಯಕ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾಯಿತು. ಮತ್ತೆ ಮುಳುಬಾಗಿಲಿನ ಪಕ್ಷೇತರದ ಶಾಸಕರಾಗಿರುವಂಥ ನಾಗೇಶ್ ಅವರು ಕೂಡ ಕಾಂಗ್ರೆಸ್ಗೆ ಬಂದಿದ್ದಾಯಿತು. ಇನ್ನೂ ಕೆಲವರು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ JDSನವರು. ಇದರ ಮಧ್ಯೆ ಮತ್ತೊಬ್ಬ ಪ್ರಬಲ ನಾಯಕ ಕಾಂಗ್ರೆಸ್ಗೆ ಬರುವಂತ ನಿಟ್ಟಿನಲ್ಲಿ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಆಪರೇಷನ್ಗೆ ಮುಂದಾಗಿದೆಯಾ ಕಾಂಗ್ರೆಸ್ ಅಂತ ಬಿಜೆಪಿ ನಾಯಕರು ಅವರು ನಂದೀಶ್ ರೆಡ್ಡಿಗೆ ಗಾಳವನ್ನು ಹಾಕಿದೆಯಂತೆ ಕಾಂಗ್ರೆಸ್. ನ್ಯೂಸ್ 18ಗೆ ಸಿಕ್ಕಿದೆ ಆಪರೇಷನ್ ವರ್ಸಸ್ ಆಪರೇಷನ್ ಇನ್ಸೈಡ್ ಕತ್. ಸಚಿವ ಬೈರತಿ ಬಸವರಾಜ್ ವಿರುದ್ಧ ಬಿಜೆಪಿ ನಾಯಕನಿಗೆ ಗಾಳ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಮಾಜಿ ಶಾಸಕರು BMTC ಅಧ್ಯಕ್ಷರು ಆಗಿದ್ದಾರೆ ಪ್ರೆಸಿಡೆಂಟ್ ಅವರು ನಂದೀಶ್ ರೆಡ್ಡಿ ಅವರು. ಅವರನ್ನ ಕಾಂಗ್ರೆಸ್ಗೆ ಕರೆತರುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ ಅಂತ. ಆ ಒಂದು ಕ್ಷೇತ್ರ ಇದೆಯಲ್ಲ KR ಪುರಂ ಕ್ಷೇತ್ರ, ಅಲ್ಲೊಬ್ರು ಪ್ರಬಲ ಅಭ್ಯರ್ಥಿ ಬೇಕು ಈಗ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಹೀಗಾಗಿ ಅದಕ್ಕೆ ನಂದೀಶ್ ರೆಡ್ಡಿನೇ ಸೂಕ್ತ ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಕಾಂಗ್ರೆಸ್ ಆಫರ್ಗೆ ಬಹುತೇಕ ರೆಡಿ ಅಂತ ಹೇಳಿದಾರಂತೆ ನಂದೀಶ್ ರೆಡ್ಡಿ ಅಂತ ಹೇಳಲಾಗ್ತಾ ಇದೆ. ವಿಷಯ ಗೊತ್ತಾಗಿ ನಂದೀಶ್ ರೆಡ್ಡಿ ಜೊತೆ ಸಂಧಾನಕ್ಕೆ ಬಿಜೆಪಿ ಯತ್ನವನ್ನ ಮಾಡ್ತಾ ಇದೆ. ಫ್ಯಾಕ್ಟ್ 2008ರಲ್ಲಿ ಮೊದಲ ಬಾರಿಗೆ KR ಪುರಂ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದಂಥವರು ನಂದೀಶ್ ರೆಡ್ಡಿ ಅವರು 2008ರಲ್ಲಿ. ಅದಾದ್ಮೇಲೆ 2013ರಲ್ಲಿ ಬಸವರಾಜ್ ಅವರು, 2018ರಲ್ಲಿ ಮತ್ತೆ ಬಸವರಾಜ್ ಅವರು ಆಯ್ಕೆ ಆಗ್ತಾರೆ 2 ಬಾರಿ. ಅದಾದ್ಮೇಲೆ ಮತ್ತೊಂದು ಬಾರಿ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದಂತ ಸಂದರ್ಭದಲ್ಲಿ ಉಪಚುನಾವಣೆಯಲ್ಲೂ ಕೂಡ ಗೆಲ್ತಾರೆ. 3 ಬಾರಿ ಆಯ್ಕೆ ಆದಂತಾಗಿದೆ. ಬೈರತಿ ಬಸವರಾಜ್ ಅವರು ತುಂಬಾ ಪ್ರಬಲರಾಗಿದ್ದಾರೆ ಆ ಒಂದು KR ಪುರಂ ಕ್ಷೇತ್ರದಲ್ಲಿ. ಸುಮಾರು 40,000, 35,000, 25,000 ಈ ರೀತಿಯಾಗಿ ಲೀಡಲ್ಲಿ ಗೆದ್ದಂಥವರು ಬೈರತಿ ಬಸವರಾಜ್ ಅವರು. ಇವರನ್ನು ಎದುರಿಸಬೇಕು ಅಂದ್ರೆ ಪ್ರಬಲ ವ್ಯಕ್ತಿನೇ ಬೇಕಾಗಿದೆ. ಆ ಪ್ರಬಲ ಅಭ್ಯರ್ಥಿ ಯಾರಪ್ಪ ಅಂತ ಹುಡುಕ್ತಾ ಇರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇರುವಂಥದ್ದು ನಂದೀಶ್ ರೆಡ್ಡಿ ಅವರು. ನಂದೀಶ್ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ರೆ ಮಾತ್ರ ನಾವು ಒಂದು ಫೈಟ್ ಕೊಡ್ಬೋದು KR ಪುರಂ ಕ್ಷೇತ್ರದಲ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಸೊ ಇವರನ್ನ ಕಾಂಗ್ರೆಸ್ಗೆ ಕರೆತರುವಂಥ ನಿಟ್ಟಿನಲ್ಲಿ ಏನು ಆಪರೇಷನ್ ಶುರುವಾಗ್ತದೆ ಅದು ಬಿಜೆಪಿಗೂ ಕೂಡ ಗೊತ್ತಾಗಿದೆ. ಸೊ ಹೀಗಾಗಿ ಅವರನ್ನ ಮನವೊಲಿಸುವಂಥ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬೈರತಿ ಬಸವರಾಜ್ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅವರ ಕ್ಷೇತ್ರದಲ್ಲಿ, ಸಚಿವರು ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನ ಸೋಲಿಸುವಂಥದ್ದು ತುಂಬಾ ಕಷ್ಟ ಸಾಧ್ಯ. ಸೊ ಅವರನ್ನು ಸೋಲಿಸಬೇಕು ಅಂದ್ರೆ ನಾವು ಅನ್ಯ ಪಕ್ಷದ ವ್ಯಕ್ತಿಯನ್ನೇ ಕರ್ಕೊಂಡು ಬರಬೇಕು, ಇಲ್ಲಾಂದ್ರೆ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತದೆ. 2019ರಲ್ಲಿ ಉಪಚುನಾವಣೆ ನಡೀತಲ್ಲ, ಉಪಚುನಾವಣೆಯ ಸಂದರ್ಭದಲ್ಲಿ ಈಗ ಹಾಲಿ ಇರುವಂಥ MLC ನಾರಾಯಣ ಸ್ವಾಮಿ ಅವರು ಅಂತ ಕಾಣಿಸುತ್ತೆ, ಅವರು ಇವ್ರ ವಿರುದ್ಧ ನಿಂತಿದ್ರು. ಆದರೂ ಕೂಡ ಹೀನಾಯವಾಗಿ ಸೋಲನ್ನು ಕಾಣಬೇಕಾಗುತ್ತೆ. ಕಾಂಗ್ರೆಸ್ನವರು ಹೀನಾಯವಾಗಿ ಸೋಲನ್ನು ಕಾಣ್ತಾರೆ. ಸುಮಾರು 40,000ಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಸೋಲನ್ನು ಕಾಣುವಂಥದ್ದು. ಸೊ ಹೀಗಾಗಿ ಅದರಲ್ಲೂ ಸ್ಪೆಷಲಿ ಬೆಂಗಳೂರಿನಲ್ಲಿ ತನ್ನ ಸ್ಥಾನವನ್ನು ಹೆಚ್ಚಿಸ್ಕೊಳ್ಬೇಕು ಕಾಂಗ್ರೆಸ್ ಅಂದರೆ ಪ್ರಬಲ ಅಭ್ಯರ್ಥಿಗಳೇ ಬೇಕಾಗಿದೆ. ಅದರಲ್ಲೂ ಸ್ಪೆಷಲಿ ST ಸೋಮಶೇಖರ್, ಮುನಿರತ್ನ, ಈ ಬೈರತಿ ಬಸವರಾಜ್ ಅವರು SBM ಟೀಮ್ ಅಂತ ಹೇಳ್ತಾರಲ್ಲ, ಈ 3 ಜನ ಹೋದಂಥವ್ರು ಗೆದ್ದೇ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿರುವಂಥ ನಾಯಕರುಗಳು. ಸೊ ಹೀಗಾಗಿ ಇವರು ಬಿಟ್ಟೋದಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸಹಜವಾಗಿ ನಷ್ಟವಾಗಿದೆ. ಯಶವಂತಪುರ ಕ್ಷೇತ್ರ ST ಸೋಮಶೇಖರ್ ಅವರು, ಮುನಿರತ್ನ ಅವರು ರಾಜರಾಜೇಶ್ವರಿ ಕ್ಷೇತ್ರ, ಬೈರತಿ ಬಸವರಾಜ್ ಅವರು KR ಪುರ ಕ್ಷೇತ್ರ. ಈ ಒಂದು ಕ್ಷೇತ್ರಗಳಲ್ಲಿ ಮತ್ತೆ ತನ್ನ ಶಾಸಕರನ್ನ ಗೆಲ್ಲಿಸ್ಕೊಳ್ಬೇಕು ಅಂದ್ರೆ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಗಳು ಬೇಕಾಗಿದೆ. ಈ 3 ಜನನೂ ಕೂಡ ಈಗ ಸಚಿವರಾಗಿರುವಂಥ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಗಳನ್ನು ಮತ್ತೆ ಗೆಲ್ಲಬೇಕು ಅಂದರೆ ಅಷ್ಟೇ ಸ್ಟ್ರಾಂಗ್ ಆಗಿರುವಂಥ ಅಭ್ಯರ್ಥಿಗಳನ್ನು ನೆಚ್ಕೊಳ್ಬೇಕಾಗಿದೆ ಕಾಂಗ್ರೆಸ್. ಒಂದು ಕಡೆ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಕುಸುಮ ಅವರಿದ್ದಾರೆ, ಆದರೆ KR ಪುರ ಕ್ಷೇತ್ರದಲ್ಲಿ ನಂದೀಶ್ ರೆಡ್ಡಿ ಅಂತ ಒಬ್ಬ ಪ್ರಬಲ ಅಭ್ಯರ್ಥಿ ಬೇಕು. ಅವರನ್ನು ಮನವೊಲಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನ ಸಫಲವಾಗಿದೆ ಅಂತ ಹೇಳಲಾಗ್ತದೆ. ನೋಡಬೇಕು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಎಲ್ಲ ಪಿಲ್ಲರ್ ಹಾಗೆ ಇರೋದು, ಇದೇ ಪಿಲ್ಲರ್ ವಾಲಿದ್ಯಾಕೆ? ಕಿಲ್ಲರ್ ಆದ ಪಿಲ್ಲರ್ ಸರಳು, ಅಸಲಿ ಕಾರಣ ಏನು? IIT ಹೈದರಾಬಾದ್ ರಿಪೋರ್ಟ್ ರೆಡಿ, BMRCLಗೆ ಕಂಟಕವಾಗುತ್ತಾ ವರದಿ? ಕಿಲ್ಲರ್ ಪಿಲ್ಲರ್ ವರದಿ. ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗನ ಸಾವು ಪ್ರಕರಣ. ಮೆಟ್ರೋ ಪಿಲ್ಲರ್ ಕುಸಿದು ಬೀಳಲಿಕ್ಕೆ ಅಸಲಿ ಕಾರಣ ಏನು ಅನ್ನುವಂಥದ್ರ ಬಗ್ಗೆ IIT ಹೈದರಾಬಾದ್ ತಂಡದವರು ವರದಿಯನ್ನ ಕೊಡಲಿದ್ದಾರೆ ಪೊಲೀಸರಿಗೆ. ಬಿಕಾಸ್ ಪೊಲೀಸರು ಈ ಒಂದು ಪ್ರಕರಣವನ್ನು ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಸ್ವಲ್ಪ ಟೆಕ್ನಿಕಲಿ ಥಿಂಕ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿನೇ IIT ಹೈದರಾಬಾದ್ ವರದಿಗೆ ಅವ್ರು ಮೊರೆ ಹೋಗಿದ್ರು. ಸಿಬ್ಬಂದಿ ನಿರ್ಲಕ್ಷ್ಯನ, ಕಳಪೆ ಕಾಮಗಾರಿನ, ಆಕಸ್ಮಿಕನ, ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ.
ಪಿಲ್ಲರ್ ಕುಸಿತಕ್ಕೆ ಅಸಲಿ ಕಾರಣ ಪತ್ತೆಯನ್ನ ಮಾಡಿದ್ದಾರೆ IIT ಟೀಮ್ನವರು. IIT ಹೈದರಾಬಾದ್ನ ಇಬ್ಬರು ಪ್ರೊಫೆಸರ್ಗಳ ಟೀಮ್ ವರದಿಯನ್ನ ಸಿದ್ಧಪಡಿಸಿದೆ. ಇಂದು ಪೊಲೀಸರ ಕೈ ಸೇರುತ್ತೆ IIT ಹೈದರಾಬಾದ್ ತಜ್ಞರ ವರದಿ. ಅವರು ಪೊಲೀಸರ ಕೈಗೆ ವರದಿಯನ್ನ ಕೊಡ್ತಾರೆ. ಅಲ್ಲಿ ಯಾರು ಪ್ರಾಬ್ಲಮ್ ಇದೆ, ಯಾರಿಂದ ಈ ರೀತಿಯಾದಂಥ ಒಂದು ಘಟನೆ ಆಗಿದೆ, ನಿರ್ಲಕ್ಷ್ಯಕ್ಕೆ ಕಾರಣ ಏನು, ಈ ಒಂದು ಪಿಲ್ಲರ್ ದಿಢೀರಂತ ಕುಸಿಲಿಕ್ಕೆ ಕಾರಣ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ವರದಿಯನ್ನ ಪೊಲೀಸರಿಗೆ ಸಲ್ಲಿಸಲಿದ್ದಾರೆ ಇವತ್ತು. ಈ ಮೆಟ್ರೋ ಪಿಲ್ಲರ್ ವಾರ್ತಾರ ಇದೊಂದೇ ಮಾತ್ರ ಈ ರೀತಿಯಾಗಿರುವಂಥದ್ದ, ನಿರ್ಲಕ್ಷ್ಯ ಬೇರೆನ್ನೆಲ್ಲೂ ಕೂಡ ಮಾಡ್ತಾ ಇಲ್ವಾ ಹಾಗಾದ್ರೆ ಮೆಟ್ರೋ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಪಿಲ್ಲರ್ಗಳನ್ನ ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ತೋರಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ನಾಗವಾರದ ಬಳಿ ಮೆಟ್ರೋ ಪಿಲ್ಲರ್ಗೆ ಇಬ್ಬರು ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ನಡೆದು ಒಂದು ವಾರವಾದರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ BMRCL. ಒಂದು ರೀತಿಯಾಗಿ ಸರ್ವಾಧಿಕಾರಿಗಳ ರೀತಿಯಲ್ಲಿ ಆಡ್ತಾರೆ. ಸ್ಪೆಷಲಿ ಈ BMRCL ಅವರು ಮಾತ್ರ ನಗರದ ಕೆಲವೆಡೆ ಬಲಿಗಾಗಿ ಕಾದಿದೆ. ನಮ್ಮ ಮೆಟ್ರೋ ಪಿಲ್ಲರ್ಗಳು ಹಂತ ಹಂತವಾಗಿ ಪಿಲ್ಲರ್ ನಿರ್ಮಾಣಕ್ಕೆ ತಜ್ಞರು ಸಲಹೆಯನ್ನ ನೀಡಿದ್ದಾರೆ. ಆದರೆ ಏಕಕಾಲಕ್ಕೆ 20 ರಿಂದ 30 ಅಡಿ ಪಿಲ್ಲರ್ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಾ ಇದೆ BMRCL. ಏಕಕಾಲಕ್ಕೆ ಪಿಲ್ಲರ್ಗೆ ಕಬ್ಬಿಣವನ್ನ ಕಟ್ಟಿ ಬಿಟ್ಟರೆ ಅಪಾಯ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ ಆಗಿದೆ. ಆದರೂ ಕೂಡ ಅದ್ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ತಾ ಇಲ್ಲ BMRCL. ಕೆಲಸ ನಡೀತಾ ಇರುವಂತ ಕಡೆ BMRCL ಮತ್ತೆ ನಿರ್ಲಕ್ಷ್ಯನ ಅನ್ನುವಂಥ ಪ್ರಶ್ನೆ ಈ ಕಾರಣಕ್ಕೋಸ್ಕರನೇ ಕಾಡ್ತಾ ಇರೋದು. ಏರ್ಪೋರ್ಟ್ ರೋಡ್ ನಾಗವಾರದಲ್ಲೂ ಕೂಡ BMRCL ನಿರ್ಲಕ್ಷ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ BMRCLನ ನಿರ್ಲಕ್ಷ್ಯ ಬಯಲಾಗ್ತಾ ಇದೆ. ಸಾಕಷ್ಟು ಕಡೆ ಇದೇ ರೀತಿಯಾಗಿ ಬೇಜವಾಬ್ದಾರಿ ನಡೆಯಿದೆ. KR-ಪುರಂ ಟು ಕೆಂಪೇಗೌಡ ಏರ್ಪೋರ್ಟ್ ಬಳಿ ಒಂದು ಪಿಲ್ಲರ್ ಕೆಲಸ ಹೇಗೆ ನಡೀತಾ ಇದೆ, ಇದು ಯಾವ ರೀತಿಯಾಗಿ ಅಪಾಯಕಾರಿ ಆಗಿದೆ ಅನ್ನುವಂಥದ್ರ ಬಗ್ಗೆ ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ನಮ್ಮ ಪ್ರತಿನಿಧಿ ಹಂಸ ಅಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಕಳೆದ ವಾರವಷ್ಟೇ ನಾಗವಾರದಲ್ಲಿ ಅಂದ್ರೆ ಮೆಟ್ರೋ ಕಾಮಗಾರಿ ನಡೆಯುತ್ತಿದ್ದಂತಹ ಜಾಗದಲ್ಲಿದ್ದಂತಹ ಪಿಲ್ಲರ್ಗೆ ಅಳವಡಿಸಿದ ರಾಡ್ಗಳು ಬಿದ್ದು ತಾಯಿ ಮಗು ಸಾವನ್ನಪ್ಪಿದಂತಹ ಒಂದು ದುರ್ಘಟನೆ ನಡೆದಿತ್ತು. ಸೊ ಇದರ ಬೆನ್ನಲ್ಲೇನೆ ನಮ್ಮ ಮೆಟ್ರೋ ಕಾಮಗಾರಿಗಳು ಮಾಡ್ತಿರುವಂತಹ ಸ್ಥಳದಲ್ಲಿ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಯಾವ ರೀತಿ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದಾರೆ, ಇನ್ನೂ ಎಚ್ಚೆತ್ತಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿದೆ. ಸೊ ಸದ್ಯಕ್ಕೆ ನನಗೆ ಏರ್ಪೋರ್ಟ್ ರಸ್ತೆಗೆ ಲೈನ್ ಆಗ್ತಿರುವಂತಹ ಒಂದು ಮೆಟ್ರೋ ಕಾಮಗಾರಿ ನಡೀತಿರುವಂತಹ ಸ್ಥಳದಲ್ಲಿ ಇದ್ದೀನಿ. ಎಕ್ಸಾಕ್ಟ್ ಆಗಿ ಇಲ್ಲಿ ಬ್ಯಾಟ್ರಾಯನ್ಪುರದ ಬಳಿ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರಬಹುದು, ಈಗಾಗಲೇ ಸೇಮ್ ಅಲ್ಲಿ ನಾಗವಾರದಲ್ಲಿ ಯಾವ ರೀತಿ ನಡೀತಿತ್ತು ಮೆಟ್ರೋ ಒಂದು ಪಿಲ್ಲರ್ನ ಕಾಮಗಾರಿ, ಇಲ್ಲೂ ಕೂಡ ಅದೇ ರೀತಿ ನಡೀತಿದೆ. ಆದ್ರೆ ಇಲ್ಲೂ ಕೂಡ ನಮ್ಗೆ ಯಾವುದೇ ಒಂದು ಸೇಫ್ಟಿ ಮೆಷರ್ಸ್ ಕಂಡು ಬಂದಿಲ್ಲ. ಕೇವಲ ಈ ಒಂದು ಪಿಲ್ಲರ್ಗೆ ಅಂದ್ರೆ ಕಬ್ಬಿಣವನ್ನ ಹಾಕಿದರೆ ಅದಕ್ಕೆ ಕಬ್ಬಿಣದ ರಾಡ್ಗಳನ್ನ 4 ಕಡೆ ಅಳವಡಿಸಿ ಬಿಟ್ಟಿದ್ದಾರೆ ಅಷ್ಟೇ. ಇದು ಯಾವ ಸಂದರ್ಭದಲ್ಲಾದ್ರೂ ಬೀಳಬಹುದು ಅಥವಾ ಏನಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲೂ ಕೂಡ ನಾಗವಾರದಲ್ಲೂ ಆಗಿದ್ದು ಇದೇ ಸಮಸ್ಯೆ, ಕೇವಲ ರಾಡ್ಗಳನ್ನ ಅಳವಡಿಸಿದ್ರು. ಆದ್ರೆ ಈಗಾಗಲೇ ಅನೇಕ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಈ ಒಂದು ಪಿಲ್ಲರ್ ಅನ್ನ ಮಾಡುವಂತಹ ಸಂದರ್ಭದಲ್ಲೇನೆ ಆ ಒಂದು ಸಿಮೆಂಟ್ ಅನ್ನ ಹಾಕ್ತಾನೆ ಇವರು ಪಿಲ್ಲರ್ ನ ಕಂಪ್ಲೀಟ್ ಮಾಡಿದ್ರೆ ಅದು ಸೂಕ್ತ ಅನ್ನುವಂತಹ ಸಜೆಷನ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಅಧಿಕಾರಿಗಳು 1 ವಾರ ಕಳೆದ್ರೂ ಕೂಡ ಈ ಪ್ರಕರಣ ಆಗಿ ಇನ್ನೂ ಕೂಡ ಎಚ್ಚೆತ್ತಿಲ್ಲ. ಸೊ ಹೀಗಾಗಿ ಮುಂದೆ ಆಗುವಂತಹ ಅನಾಹುತಗಳನ್ನ ತಪ್ಪಿಸೋದಕ್ಕೆ ಅಧಿಕಾರಿಗಳು ಈ ಒಂದು ನಾಗವಾರದ ಒಂದು ಕೇಸನ್ನ ಇಟ್ಕೊಂಡು ಅವರು ಸೇಫ್ಟಿ ಮೆಷರ್ಸ್ ಅನ್ನ ತೆಗೆದುಕೊಳ್ಬೇಕು. ಆದ್ರೆ ಇಲ್ಲೂ ಕೂಡ ನಮ್ಗೆ ಯಾವುದೇ ಸೇಫ್ಟಿ ಮೆಷರ್ಸ್ ಕಾಣಿಸ್ತಿಲ್ಲ. ಸೊ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ಕೊಂಡು ಇಲ್ಲಿ ದಿನನಿತ್ಯ 100 ಜನ ಓಡಾಡ್ತಾರೆ ಈ ಒಂದು ರಸ್ತೆ ಮೂಲಕವೇ. ಸೊ ಅವರ ಒಂದು ಸೇಫ್ಟಿಗಾದ್ರೂ ಇದನ್ನ ಒಂದು ಮೆಟ್ರೋ ಪಿಲ್ಲರ್ಗಳನ್ನ ಮಾಡ್ತಿರುವಂತದನ್ನ ಸೂಕ್ತ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದು. ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಏರ್ಪೋರ್ಟ್ ರೋಡ್ ಕತೆ ಆದ್ರೆ ಇನ್ನ ನಾಗವಾರದಿಂದ ಗೊಟ್ಟಿಗೆರೆ ಪಾಳ್ಯದ ತನಕ ಕೂಡ ಮೆಟ್ರೋ ಕೆಲಸ ನಡೀತಾ ಇದೆ. ಅಲ್ಲಿನ ಒಂದು ಪಿಲ್ಲರ್ ಯಾವ ರೀತಿಯಾಗಿ ಕೆಲಸವನ್ನ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿ ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಮ್ಮ ಪ್ರತಿನಿಧಿ ಹಂಸ ವಿವರಣೆಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ನ್ಯೂಸ್ 18 ಕನ್ನಡದಿಂದ ಮೆಟ್ರೋ ಪಿಲ್ಲರ್ಗಳ ಒಂದು ಕಾಮಗಾರಿಯಲ್ಲಿ ಯಾವ ರೀತಿ ಒಂದು ಸೇಫ್ಟಿ ಮೆಷರ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ಲಾಗ್ತಿತ್ತು. ಸೊ ಸದ್ಯಕ್ಕೆ ನಾನೀಗ ನಾಗವಾರದಲ್ಲೇ ಇದ್ದೀನಿ. ಇಲ್ಲೇನೆ ಅಂದ್ರೆ ಮುಂದೆಯೇ ಅಷ್ಟೇ ಈ ಒಂದು ಕಳೆದ ವಾರ ತಾಯಿ ಮಗು ಮೇಲೆ ಈ ಒಂದು ಪಿಲ್ಲರ್ಗಳಿಗೆ ಅಳವಡಿಸಿದಂತಹ ರಾಡ್ಗಳು ಬಿದ್ದು ಸಾವನ್ನಪ್ಪಿದಂಥದ್ದು. ಸೊ ಅದರ ಮುಂದಿನ ಅಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಹೋಗುವಂತಹ ರಸ್ತೆಯಲ್ಲಿ ನಾನಿದ್ದೀನಿ. ಇಲ್ಲೂ ಕೂಡ ನೀವು ನೋಡ್ತಿರ್ಬಹುದು, ಆ ಒಂದು ಪ್ರಕರಣ ಆದಂತಹ ನೆಕ್ಸ್ಟ್ ಡೇ ಆ ಒಂದು ಪರ್ಟಿಕ್ಯುಲರ್
ಪರ್ಟಿಕ್ಯುಲರ್ ಪಿಲ್ಲರ್ಗೆ ಮಾತ್ರ ಆ ಒಂದಷ್ಟು ಬ್ಲಾಕ್ಗಳನ್ನ ಅಳವಡಿಸಿ ರೋಪ್ ನಿಂದ ಕಟ್ಟಿ ಈ ಒಂದು ಪಿಲ್ಲರ್ಗೆ ಸೇಫ್ಟಿಯನ್ನ ಕೊಡಲಾಗಿತ್ತು. ಆದ್ರೆ ಅದಕ್ಕೆ ಮುಂದೆ ಬಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮೆಷರ್ಸ್ ಇಲ್ಲ. ಈ ಹಿಂದೆ ಆ ಪಿಲ್ಲರ್ ಬೀಳೋದಕ್ಕಿಂತ ಮುಂಚೆ ಇಲ್ಲಿ ಯಾವ ರೀತಿ ರಾಡ್ಗಳನ್ನ ಹಾಕಿದ್ರು ಈಗಲೂ ಕೂಡ ಸೇಮ್ ಟು ಸೇಮ್ ಅದೇ ರೀತಿ ರಾಡ್ಗಳನ್ನ ಹಾಕಿದ್ದಾರೆ. ಸೊ ಹೀಗಾಗಿ ಕೇವಲ ಅಲ್ಲಿ ಘಟನೆ ನಡೀತು ಅಂತ ಆ ಒಂದು ಪರ್ಟಿಕ್ಯುಲರ್ ಪಿಲ್ಲರ್ಗೆ ಮಾತ್ರ ಸೇಫ್ಟಿ ಮೆಷರ್ಸ್ ಅನ್ನ ತೆಗೆದುಕೊಂಡು ಉಳಿದಂತಹ ಒಂದು ಪಿಲ್ಲರ್ಗಳನ್ನ ಈ ರೀತಿನೇ ಬಿಟ್ಟಿದ್ದಾರೆ. ಸೊ ಇಲ್ಲಿ ಅಧಿಕಾರಿಗಳು ಕೂಡ ಬಂದಿದ್ರು, ಇಂಜಿನಿಯರ್ಸ್ ಕೂಡ ಬಂದಿದ್ರು, ಅವರು ಕೂಡ ಬಂದು ಇದಕ್ಕೆ ಒಂದು ಸೂಕ್ತವಾದಂತಹ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಆದ್ರೆ ಇಷ್ಟಾದ್ರೂ ಕೂಡ ಒಂದು ವಾರ ಕಳೆದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೇಫ್ಟಿ ಮೆಷರ್ಸ್ ಕಾಣಿಸ್ತಿಲ್ಲ. ಸೊ ಇಲ್ಲೇ ಘಟನೆ ನಡೆದಿದೆ, ಇಲ್ಲೇ ತಾಯಿ ಹಾಗೂ ಮಗು ಸಾವನ್ನಪ್ಪಿದ್ರು. ಹಾಗಿದ್ರೆ ಇಲ್ಲಿ ಮತ್ತಷ್ಟು ಹೆಚ್ಚಾಗಿ ಒಂದು ಮುಂಜಾಗ್ರತೆಯನ್ನ ವಹಿಸಿ ಎಚ್ಚರಿಕೆಯನ್ನ ಕೂಡ ವಹಿಸಬೇಕಿತ್ತು BMRC ಎಲ್ಲ ಅಧಿಕಾರಿಗಳು. ಸೊ ಹೀಗಿರ್ಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮುಂಜಾಗ್ರತೆ ಕ್ರಮಗಳು ಕೈಗೊಳ್ಳದೆ ಇರುವಂತದ್ದು ನಮಗೆ ಕಾಣಿಸ್ತಿದೆ. ಸೊ ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲೂ ಕೂಡ ಒಂದು ಸೇಫ್ಟಿ ಒಂದು ಮೆಷರ್ಸ್ ಅನ್ನ ತೆಗೆದುಕೊಳ್ಬೇಕಾಗಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮೆಟ್ರೋ ಪಿಲ್ಲರ್ಗಳು, ಬೇರಿಂಗ್ ಸೇರಿದಂತೆ ಕಾಮಗಾರಿಯ ಸಂಬಂಧ ಪ್ರತಿ ವರ್ಷನೂ ಕೂಡ ಟೆಸ್ಟ್ ಅತ್ಯಗತ್ಯ. ಈ ಟೆಸ್ಟ್ ಮಾಡೋದ್ರಿಂದ ಲೋಪದೋಷಗಳು ಕಂಡು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ತಜ್ಞರಾಗಿರುವಂತ ಶ್ರೀಹರಿ ಅವರು. ಸರ್ಕಾರದವ್ರು ಕೇಳದೇ ಇರಲಿ, ನಿಮ್ಮ ಸೇಫ್ಟಿ, ಜನಗಳ ಸೇಫ್ಟಿಗೋಸ್ಕರ ಪ್ರತಿಯೊಂದು ಪಿಲ್ಲರ್ಗಳನ್ನ ಅಥವಾ ಪಿಯರ್ಗಳನ್ನ ಅಥವಾ ಬೇರಿಂಗ್ ಪ್ಲೇಟ್ಗಳನ್ನ ಮೊದಲೇ ಒಂದು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅಂತ ಒಂದಿದೆ. ಅದ್ರ ಪ್ರಕಾರ ಅದು ಫಿಕ್ಸ್ ಮಾಡಿ ಅದ್ರದ್ದು ವ್ಯಾಲ್ಯೂಸ್ ಎಲ್ಲ ತಗೊಳ್ಳಿ. ಅದು ನಿಮಗೆ ಅನುಕೂಲ ಆಗುತ್ತೆ, ಹ್ಯಾಂಡಿ ಆಗುತ್ತೆ, ಏನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ಪ್ರತಿಯೊಂದು ಕಾಲಮನ್ನು ಪ್ರತಿ ವರ್ಷವೂ ಟೆಸ್ಟ್ ಮಾಡ್ತಾ ಇರಬೇಕು. ಅದು ಎಷ್ಟೆಷ್ಟು ಡಿಫ್ಲೆಕ್ಟ್ ಆಗಿದೆ, ಆಸಿಲೇಟ್ ಆಗ್ತಾ ಇದೆಯಾ, ವೈಬ್ರೇಟ್ ಆಗ್ತಾ ಇದೆಯಾ, ಕ್ರ್ಯಾಕ್ಗಳು ಬಿಡ್ತಾ ಇದೆಯಾ, ಇದನ್ನ ಯಾವುದೋ ಒಡೆದೇನೆ ಕೆಡವುದೇನೆ ಒಂದು ಸ್ಮಾಲ್ ಮೀಟ್ರನ್ನ ಫಿಕ್ಸ್ ಮಾಡಿ ಮೀಟ್ರಲ್ಲಿ ಎಷ್ಟು ಅಲೋಯಬಲ್ ಇದೆ, ಎಷ್ಟು ಆಗ್ತಾ ಇದೆ. ಈಗ ಇದನ್ನು ಕಂಪೇರ್ ಮಾಡಿದ್ರೆ ಅಲ್ಲಿ ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ಇದ್ರ ಕಡೆ ಕೂಡ ಹ್ಞೂ ಅಂತ ಹೇಳಿದ್ರು, ಅವಾಗ ಇದು ಗಮನ ಕೊಡಲಿಲ್ಲ. ಈಗ ಅಂಜುಮ್ ಪರ್ವೇಜ್ ಬಂದಿದ್ದಾರೆ, ಈಗ ಹಿಂದೆ ಇದ್ದವರು ಏನು ಗಮನ ಕೊಡಲಿಲ್ಲ ಅದು ಜಾಸ್ತಿ ಅದನ್ನೆಲ್ಲ. ಯಾದಗಿರಿಗೆ ಪ್ರಪ್ರಥಮ ಬಾರಿಗೆ ಪ್ರಧಾನಿಯೊಬ್ಬರು ಬರ್ತಾ ಇರೋದು. ಅದು ನರೇಂದ್ರ ಮೋದಿ ಅವರು. ಯಾದಗಿರಿ ಜಿಲ್ಲೆ ರಚನೆ ಆದಾಗಿನಿಂದಲೂ ಕೂಡ ಇದುವರೆಗೂ ಒಬ್ಬರು ಪ್ರಧಾನಮಂತ್ರಿಗಳು ಹೋಗಿರಲಿಲ್ಲ ಯಾದಗಿರಿ ಜಿಲ್ಲೆಗೆ. ಫಾರ್ ದ ಫಸ್ಟ್ ಟೈಮ್ ನರೇಂದ್ರ ಮೋದಿ ಬರ್ತಾ ಇದ್ದಾರೆ. ಅದು ಜನವರಿ 19ಕ್ಕೆ ಕಲಬುರಗಿ ಮತ್ತು ಯಾದಗಿರಿಗೆ ಪ್ರಧಾನಿ ಆಗಮನ. ಕಲಬುರಗಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ. ಯಾದಗಿರಿಯಲ್ಲಿ ಡ್ಯಾಮ್ ಉದ್ಘಾಟನೆಯನ್ನ ಮಾಡಲಿರುವಂಥದ್ದು. ಯಾದಗಿರಿಯ ಈ ಹೈಟೆಕ್ ನೀರಾವರಿಯ ವಿಶೇಷತೆಗಳು ಸಾಕಷ್ಟಿದೆ. ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಈ ರೀತಿಯಾದಂಥ ಒಂದು ಟೆಕ್ನಾಲಜಿಯನ್ನ ಯೂಸ್ ಮಾಡಲಾಗ್ತಾ ಇರುವಂಥದ್ದು. ಯಾದಗಿರಿ ಜಿಲ್ಲೆ ಹುಣಸಗಿಯ ಕೊಡೇಕಲ್ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ನಾರಾಯಣಪುರ ಮತ್ತು ಭೀಮರಾಯನ ಗುಡಿ ಮೂಲಕ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ನ್ಯೂಸ್ 18ನಲ್ಲಿ ಹೈಟೆಕ್ ನೀರು ಪೂರೈಕೆಯ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀವಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹೊಸ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ದೇಶದಲ್ಲೇ ಮೊದಲ ಬಾರಿಗೆ ಅನ್ನುವಂಥದ್ರ ಬಗ್ಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಯಾದಗಿರಿ ಜಿಲ್ಲೆಯಲ್ಲಿ ನ್ಯಾನ್ಪುರ್ ಎಡದಂಡ ಕಾಲುವೆಗೆ ಸ್ಕಾಡಾ ಯೋಜನೆ ಜಾರಿಗೆ ತಂದಿದೆ. ಆ ಸ್ಕಾಡಾ ಯೋಜನೆಯನ್ನು ಈಗ PM ನರೇಂದ್ರ ಮೋದಿ ಅವರು ಕೂಡ ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಆದರೆ ಸ್ಕಾಡಾ ಯೋಜನೆ ಸಂಪೂರ್ಣ ಯೋಜನೆ ನಿರ್ವಹಣೆಯು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನ್ಯಾನ್ಪುರ್ ಗ್ರಾಮದ KBJL ಕಚೇರಿಯಲ್ಲಿ ಇದನ್ನು ಸಂಪೂರ್ಣವಾಗಿ ನಿರ್ವಹಣೆ ಕೂಡ ಮಾಡಲಾಗ್ತಾ ಇದೆ. ಹೀಗಾಗಿ ನಾವು ಸ್ಕಾಡಾ ಯೋಜನೆಯ ಸೆಂಟರ್ನಲ್ಲಿ ಇದ್ದೀವಿ. ಖುದ್ದು ಇಲ್ಲಿ ನೋಡಬಹುದು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿಗಳು ಎಂಬುದ್ರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಈಗ ಆಟೋಮೆಟಿಕ್ ಸೆನ್ಸರ್ ಅಡಿಯಲ್ಲಿ ಇಲ್ಲಿನ ಸಿಬ್ಬಂದಿಗಳು ಏನಂತಂದ್ರೆ ಕಾಲುವೆ ಭಾಗದಲ್ಲಿ ನೀರು ಬಿಡುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡಬಹುದು ನಾರಾಯಣಪುರ್ನ ಸ್ಕಾಡಾ ಸೆಂಟರ್ ನಲ್ಲಿ ಇದ್ದೀವಿ. ಯಾದಗಿರಿ ಜಿಲ್ಲೆಯಲ್ಲಿ ನಾರಾಯಣಪುರ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ 2 ಸೆಂಟರ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಒಂದು ನಾರಾಯಣಪುರ ಗ್ರಾಮದಲ್ಲಿ ಸ್ಕಾಡಾ ಸೆಂಟರ್ ಇದೆ, ಇನ್ನೊಂದು ಭೀಮರಾಯನಗುಡಿಯಲ್ಲಿ ಸ್ಕಾಡಾ ಸೆಂಟರ್ ಓಪನ್ ಮಾಡಲಾಗಿದೆ. ಪ್ರಮುಖವಾಗಿ ರೈತರು ಜಮೀನಿನಲ್ಲಿ ಏನು ಭತ್ತ ಬೆಳೆದಿರಬಹುದು, ಶೇಂಗಾ ಇನ್ನಿತರ ಬೆಳೆ ಬೆಳೆದಿರಬಹುದು, ಆ ರೈತರು ತನ್ನ ಜಮೀನಿನಲ್ಲಿ ಎಷ್ಟು ಎಕರೆ ಪ್ರದೇಶ ಬೆಳೆ ಬೆಳೀತಿರೋ ಎಂಬುದರ ಬಗ್ಗೆ ಕ್ಯೂನಿಕ್ಸ್ ಸಾಫ್ಟ್ವೇರ್ನಲ್ಲಿ ಏನಂತಂದ್ರೆ ಆ್ಯಪ್ನಲ್ಲಿ ಅದರ ಮಾಹಿತಿ ನೀಡಿದಾಗ ಆನ್ಲೈನ್ ಸಿಸ್ಟಮ್ ಅಡಿಯಲ್ಲಿ ಕಂಪ್ಯೂಟರ್ ಮೂಲಕ ಇಲ್ಲಿ ನೀರು ಬಿಡುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ರೈತರ ಜಮೀನಿಗೆ